ದೋಷ ಪರಿಹಾರಕ್ಕೆ ಅಂತ ಪ್ರಯತ್ನ ಪಟ್ಟರೂ ಕಷ್ಟ ಆಗತ್ತೆ. ರೂಪಳಿಗಿರೋ ದೋಷನೇ ಅವಳ ಮದುವೆಗೆ ಗೊತ್ತಾಗತ್ತೆ. ಅದನ್ನ ಸರಿ ಮಾಡೋದಕ್ಕೆ ಆಗೋದೇ ಇಲ್ವಾ ಗುರುಗಳೇ? ನಾನು ನನ್ನ ಮಗಳಿಗೋಸ್ಕರ ಹರಕೆ ಹೊತ್ತೆ ಪೂಜೆ ಮಾಡಿದೆ. ಈಗಲೂ ಅವಳನ್ನ ವ್ರತ ಮಾಡಕ್ಕೆ ಕಳಿಸಿದ್ದೀನಿ. ದೇವ್ರು ನನ್ನ ಮಗಳಿಗೆ ಎಂತ ಶಾಪ ಕೊಟ್ಬಿಟ್ಟ. ಒಂದ್ಸಲ ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ಅದು ಶಾಪ ಅಲ್ಲ, ಶಾಪ ಅಲ್ಲ, ಶಾಪ ಅಲ್ಲ, ಅದೊಂದು ವೈದ್ಯಕೀಯ ಸಮಸ್ಯೆ. ಇನ್ನೊಂದ್ಸರ್ತಿ ಡಾಕ್ಟರ್ ಹತ್ರ ತೋರಿಸಿ ನೋಡೋಣ. ನೀವೇನಾದ್ರೂ ಮಾಡಿ ಗುರುಗಳೇ. 1000 ಸುಳ್ಳು ಹೇಳಿ ಮದುವೆ ಮಾಡು ಅಂತಾರೆ. ಹಾಗಂತ ಮುಚ್ಚಿಡೋದು ತಪ್ಪಾಗುತ್ತೇನೋ ಅಂತ. ಸುಳ್ಳಿನ ಮೇಲೆ ಕಟ್ಟೋ ಸಂಸಾರ ಗಾಳಿ ಗೋಪುರ ಇದ್ದ ಹಾಗೆ, ಅದಕ್ಕೆ ಆಯುಷ್ ಕಡಿಮೆ. ನಮ್ಮ ರೂಪಂಗೆ ಮಕ್ಕಳಾಗಲ್ಲ ಅನ್ನೋ ವಿಷಯ ಗೊತ್ತಿದ್ದು ಮದುವೆ ಆಗೋಕ್ಕೆ ಯಾವುದಾದ್ರು ಸಂಬಂಧ ಮುಂದೆ ಬಂದರೆ ದಯವಿಟ್ಟು ತಿಳಿಸಿ ಪುರೋಹಿತರೆ. ಇಲ್ಲೇ ಹೋದರೆ ಬೇಡ, ನಾವು ಯಾರಿಗೂ ಮೋಸ ಮಾಡಲ್ಲ. ಸೌಂದರ್ಯ, ಕಾರ್ ಬಗ್ಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ನಾಳೆ ಬೆಳಗ್ಗೆ ಸೇಮ್ ಬ್ರ್ಯಾಂಡ್ ಸೇಮ್ ಕಲರ್ ಮನೆ ಮುಂದೆ ಇರುತ್ತೆ. ಇದಕ್ಕಿಂತ ಹೆಚ್ಚಿಗೆ ತಲೆ ಕೆಡಿಸ್ಕೋಬೇಕಾಗಿರೋಂಥ ವಿಷಯ ಇನ್ನೊಂದಿದೆ. ಏನದು? ಚಿರು ಮದುವೆ. ಇಮಿಡಿಯೇಟ್ ಆಗಿ ಚಿರು ಮದುವೆ ಮಾಡಬೇಕು. ಇದಕ್ಕಿದ್ದ ಹಾಗೆ ಚಿರು ಮದುವೆ ಬಗ್ಗೆ ಯಾಕೆ ಇಷ್ಟೊಂದು ಅರ್ಜೆಂಟು? ನಾನು ನೋಡಿದ ಹುಡುಗಿನೇ ಚಿರು ಹೆಂಡತಿಯಾಗಿ ಈ ಮನೆಗೆ ಬರಬೇಕು. ಇಲ್ಲ ಅಂದ್ರೆ ಈ ಮನೇಲಿರೋ ನಾಯಿ ನರಿಗಳೆಲ್ಲ ನಮ್ ಚಿರುಗೆ ಹೆಣ್ಣು ಹುಡ್ಕಕ್ ಶುರು ಮಾಡ್ತವೆ. ಚಿರುಗೆ ಹೆಣ್ಣು ನೋಡುವಾಗ 2 ವಿಚಾರನ ಗಮನದಲ್ಲಿಟ್ಕೋಬೇಕು. ನನಗೆ ಗೊತ್ತು, ಚಿರುನ ಮದುವೆ ಆಗೋ ಹುಡುಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ಬೇಕು. ಮುಖದ ಮೇಲೆ ಒಂದೇ ಒಂದು ಸಣ್ಣ ಕಲೆ ಕೂಡ ಇರಬಾರ್ದು. ಹೌದು, ಆದ್ರೆ ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಕ್ವಾಲಿಟಿ ಇರಬೇಕು. ಯಾವುದೇ ಕಾರಣಕ್ಕೂ ಚಿರುನ ಮದ್ವೆ ಆಗೋ ಹುಡುಗಿ ತಾಯಿ ಆಗ್ಬಾರ್ದು. ಈ ಮನೇಲಿ ಮಗು ಅಳು ಕೇಳಿಸಬಾರ್ದು. ಈ ಮನೇಲಿ ತೊಟ್ಲು ತೂಬಾರ್ದು. ದಿನ ಒಬ್ಬೊಬ್ರು ಈ ತರ ಕಿರಿಕ್ ಮಾಡ್ತಾ ಇದ್ರೆ ನಾನು ಅಂಗಡಿ ಮುಚ್ಚಿಬಿಟ್ಟು ಮಠ ಸೇರ್ಕೋಬೇಕಾಗ ಸರ್. ಏನು ಇವತ್ತು ನಮ್ಮ ಸ್ಟೇಷನ್ ಬ್ರೇಕಿಂಗ್ ನ್ಯೂಸು? ಹುಡುಗರು ಕುಡ್ದು ಗಲಾಟೆ ಮಾಡ್ಕೊಂಡವ್ರೆ, ಎತ್ತಾಕೊಂಬನ್ನಿ ಅಂತ ಸಾಹೇಬ್ರು ಹೇಳಿದ್ರು. ಯಾರು ಅವರು ಹುಡುಗರು? ದಿನ ಇವ್ರ ಕತೆ ಜಾಸ್ತಿ ಆಯ್ತಲ್ಲ. ರೈ ಕರೆಸ್ರಿ ಅಪ್ಪೋಕ್ರಿ ಅಣ್ಣ, ನಾವು ದರ್ಶನ ಮಾಡೋಣ. ಇವ್ರೇನ್ರಿ ನಿಮ್ಮ ಬಾರಲ್ಲಿ ಗಲಾಟೆ ಮಾಡಿದ್ದು? ಹೌದು ಸರ್. ಏಯ್, ಏನೋ ನಿನ್ನ ಹೆಸರು? ನಿಮ್ಮ ಅಪ್ಪನ ಹೆಸರೇನೋ? ಸರ್, ಕೃಷ್ಣಪ್ಪನ ಮಗ ಸಂದೀಪ್ ಸರ್. ನೀನು? ಕುಮಾರನ್ ಮಗ ಶರತ್. ಏಯ್, ಅವನ ಬಾರ ಇಲ್ಲಿ. ನಿನ್ನೆ ಬಾವ್ರಿಗೆ ನಿಮ್ಮಪ್ಪನ ಹೆಸರೇನೋ? ನಿಮ್ಮಪ್ಪ ಬದುಕಿದಾನಾ ಇಲ್ಲ? ಜಯರಾಮ್ ಸರ್. ಓಹೋ, ಮಹಾಪ್ರಭುಗಳು ನೀವೇನಿಲ್ಲಿ? ಜಯರಾಮ ನೋಡು, ಚೀಫ್ ಗೆಸ್ಟು. ನಿಮ್ಮಪ್ಪ ನೋಡಿದ್ರೆ ಕಾನೂನು ಶಿಸ್ತು ಅಂತ ಬಿಲ್ಡಪ್ ಕೊಟ್ಕೊಂಡು ಊರೆಲ್ಲ ಓಡಾಡ್ತಾನೆ. ಯಾರೇಳು? ಜಯರಾಮ್. ಮುಂಚೆ ಸಣ್ಣ ಪುಟ್ಟ ಕಿರಿಕ್ ಮಾಡ್ತಿದ್ದ ಅಂತ ಗೊತ್ತಿತ್ತು, ಆದ್ರೆ ಈಗ ದೊಡ್ಡ ಪುಡಂಗಾಗಿದ್ದಾನೆ ಜಯರಾಮ. ನಿನ್ನ ಹೆಸರನ್ನ ಊರಲ್ಲಿ ಮೆರೆಸೋದ್ರಲ್ಲಿ ಅನುಮಾನನೇ ಇಲ್ಲ. ಇವ್ರನ್ನೆಲ್ಲ ಬಾಯಲ್ಲಿ ಬೈದು ನಾಲ್ಗೆನ ನೋವು ಮಾಡ್ಕೊಂಬಾರ್ದು. ಏನಂತೆ ಜಯರಾಮ? ಏನ್ರಿ ನಿಮ್ಮ ಹೆಸರು? ಮಂಜು ಅಂತ ಸರ್.
ಮಂಜು, ತಪ್ಪು ಈ ಹುಡುಗರದಲ್ಲ ರೀ. ಅವ್ರನ್ನ ಹುಟ್ಟಿಸ್ತಾರಲ್ಲ ಅಪ್ಪ ಅಮ್ಮ, ಅವ್ರದ್ದು. ಹುಟ್ಸೋದು ನಾಯಿಗಳ ಥರ ರೋಡಲ್ಲಿ ಬಿಸಾಕೋದು. ಇವ್ರದೆಲ್ಲ ಬರೀ ತೋರಿಕೆ ಪ್ರೀತಿ ಅಷ್ಟೇ ರೀ, ಒಳಗೆ ಬರೀ ಉಳಿಕೆ. ಏಯ್ ಬಿಡಿಸ್ರೋ, ಸಾಯಿಸ್ಕಿಸ್ಬಿಟ್ಟನೋ. ಎಷ್ಟು ಸರ್? ಸರ್ 3100 ಸರ್. ಸರ್ ನೀವ್ಯಾಕೆ ಕೊಡ್ತೀರಿ ಸರ್? ಹುಡ್ಸಿದ ತಪ್ಪಿಗೆ ದಂಡ ಕಟ್ಟಲೇಬೇಕಲ್ಲ ಸರ್. ಯಾರೋ ಮಾಡಿದ ತಪ್ಪಿಗೆ ನನ್ನ ನಿಯತ್ತನ್ನ ಪ್ರಶ್ನೆ ಮಾಡ್ಕೊಳ್ಳೋದಕ್ಕೆ ನಾನು ಯಾರಿಗೂ ಬಿಟ್ಕೊಡೋದಿಲ್ಲ. ಅಣ್ಣ, ಸೌಂದರ್ಯ, ನಿಮ್ಮಿಬ್ಬರ ಒಂದು ವಿಷಯ ಮಾತಾಡ್ಬೇಕಿತ್ತು. ಏನ್ರಿ ನೀವು ಎಲ್ಲದಕ್ಕೂ ಪರ್ಮಿಷನ್ ಕೇಳ್ತಿರಲ್ಲ? ನೀವೀ ಮನೆ ಮಗ. ಯಾಕೆ ಚಿಕ್ಕ ಮಾವ ನಮ್ಮಲ್ಲಿ ಅಷ್ಟೊಂದು ಫಾರ್ಮಾಲಿಟೀಸು? ಅದೇನು ಹೇಳ್ಬೇಕು ಅನ್ಕೊಂಡಿದ್ದೀರೋ ಹೇಳಿ. ಅದು ಭಾವ, ನಾವು ಚಿರುಗೆ ಒಂದು ಹುಡುಗಿನ ನೋಡಿದೀವಿ. ಆ ಹುಡುಗಿನ ಕೈ ತೊಳೆದು ಮುಟ್ಬೇಕು, ಅಷ್ಟು ಚೆನ್ನಾಗಿದ್ದಾಳೆ. ಹಾಲಿ ಫೋಟೋ ತೋರಿಸ್ತೀನಿ ನೋಡು. ಭಾವ, ಅವಳು ನಮ್ಮ ಫ್ರೆಂಡ್ ಮಗಳು, ಮಾಸ್ಟರ್ ಡಿಗ್ರಿ ಮಾಡಿದಾಳೆ.